ಶ್ರೀ ರಾಘವೇಂದ್ರ ಸ್ವಾಮಿಗಳು ಮಂತ್ರಾಲಯದಲ್ಲಿ ವಾಸಿಸುತ್ತಿದ್ದ ಕಾಲದಲ್ಲಿ ಆದೋನಿಯ ನವಾಬ್ ಅವರ ಬಗ್ಗೆ ಕೇಳಿ ಸ್ವಾಮಿಗಳ ಮಹಿಮೆಯನ್ನು ಪರೀಕ್ಷಿಸಲು ಬಯಸಿದನು. ನವಾಬ್ಗೆ ಹಿಂದೂ ಸನ್ಯಾಸಿಯ ಶಕ್ತಿಯ ಬಗ್ಗೆ ಸಂಶಯವಿತ್ತು. ಆದ್ದರಿಂದ ಸ್ವಾಮಿಗಳಿಗೆ ಒಂದು ವಿಚಿತ್ರ ಪರೀಕ್ಷೆ ಮಾಡಲು ನಿರ್ಧರಿಸಿದನು. ಅವನು ಒಂದು ಬಟ್ಟಲು ತಟ್ಟೆಯಲ್ಲಿ ಮಾಂಸವನ್ನು ಇಟ್ಟು, ಇದು ಪ್ರಸಾದವಾದರೆ ಮಾತ್ರ ನಿಮ್ಮ ಶಕ್ತಿ ಸತ್ಯ ಎಂದು ಹೇಳಿ ಸ್ವಾಮಿಗಳ ಮುಂದೆ ಇಟ್ಟನು. ಭಕ್ತರೆಲ್ಲ ಆತಂಕಗೊಂಡರು. ಆದರೆ ಶ್ರೀ ರಾಘವೇಂದ್ರ ಸ್ವಾಮಿಗಳು ಯಾವುದೇ ಕೋಪವಿಲ್ಲದೆ ಶಾಂತವಾಗಿ ಮಂತ್ರಜಪ ಮಾಡಿ ಆ ತಟ್ಟೆಗೆ ತುಳಸಿ ತೀರ್ಥವನ್ನು ಚಳಿಸಿದರು. ಅಚ್ಚರಿಯೆಂದರೆ ಕ್ಷಣಾರ್ಧದಲ್ಲಿ ಮಾಂಸವು ಸಂಪೂರ್ಣವಾಗಿ ತಾಜಾ ಹಣ್ಣುಗಳಾಗಿ ಮಾರ್ಪಟ್ಟಿತು. ಇದನ್ನು ಕಂಡ ನವಾಬ್ ಬೆರಗುಗೊಂಡನು. ತನ್ನ ತಪ್ಪನ್ನು ಅರಿತು ತಕ್ಷಣವೇ ಸ್ವಾಮಿಗಳ ಪಾದಗಳಿಗೆ ಬಿದ್ದು ಕ್ಷಮೆ ಬೇಡಿದನು. ನವಾಬ್ಗೆ ಸಂತಾನ ಭಾಗ್ಯ ಇರಲಿಲ್ಲ. ರಾಯರ ಆಶೀರ್ವಾದದಿಂದ ಅವನಿಗೆ ಪುತ್ರನಾದನು. ಕೃತಜ್ಞತೆಯಿಂದ ನವಾಬ್ ಮಂತ್ರಾಲಯದ ಸುತ್ತಲಿನ ಭೂಮಿಯನ್ನು ಸ್ವಾಮಿಗಳಿಗೆ ದಾನವಾಗಿ ನೀಡಿದನು. ಈ ಘಟನೆ ಇಂದೂ ಕೂಡ ಮಂತ್ರಾಲಯದ ಇತಿಹಾಸದಲ್ಲಿ ಪ್ರಸಿದ್ಧವಾಗಿದೆ. ರಾಯರ ಕೃಪೆ ಧರ್ಮ ಜಾತಿ ಭೇದವಿಲ್ಲದೆ ನಂಬಿಕೆಯಿರುವ ಎಲ್ಲರ ಮೇಲೂ ಹರಿಯುತ್ತದೆ ಎಂಬುದಕ್ಕೆ ಇದು ಜೀವಂತ ಸಾಕ್ಷಿ. ರಾಯರ ಕೃಪೆ ಅಪಾರ. ರಾಯರು ಸದಾ ನಮ್ಮ ಜೊತೆ ಇದ್ದಾರೆ. ನಮಸ್ಕಾರ. ಓಂ ಶ್ರೀ ರಾಘವೇಂದ್ರಾಯ ನಮಃ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರಥಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನ